Hi guys, welcome to our YouTube channel. ಇವತ್ತಿನ ವಿಡಿಯೋ ಏನಂದ್ರೆ ಐ ಆಮ್ ಟ್ರೈಯಿಂಗ್ ಒಂದು ಟ್ರೆಂಡಿಂಗ್ ರೆಸಿಪಿ ಇದೆ. ರೆಸಿಪಿ ಡೆಸರ್ಟ್. ಇಟ್ಸ್ ಅ ಡೆಸರ್ಟ್. ಸೊ ನನಗೇನು ಟ್ರೈ ಮಾಡ್ಬೇಕು ಭಯಂಕರ ಆಸೆ ಆಗ್ತಾ ಇದೆ. ಸೊ ತುಂಬಾ ಆಯ್ತು ಈ ತರ ಒಂದು ರೆಸಿಪಿಯನ್ನು ಟ್ರೈ ಮಾಡಿದೆ. ನಾವು ಯೂಶಲಿ ಮೊದಲು ತುಂಬಾ ಮಾಡ್ತಿದ್ದೆ ಆ ತರ ವಿಡಿಯೋಸ್. ಏನಾದ್ರು ಟ್ರೆಂಡಿಂಗ್ ಇದ್ರೆ ಟ್ರೈ ಮಾಡುದು. ನಾವು ದಿಸ್ ಇಸ್ ಟ್ರೆಂಡಿಂಗ್ ಡೆಸರ್ಟ್ ಕೇಳಿರ್ಬೋದು. ಬಿಸ್ಕಾಫ್ ಕೇಕ್, ಬಿಸ್ಕಾಫ್ ಚೀಸ್ ಕೇಕ್ ಅಂತ ಕೇಳಿರ್ಬೋದು. ಸೊ ಅದನ್ನ ಟ್ರೈ ಮಾಡುವ ಅಂತ ಹೊರಟಿದ್ದೇನೆ. ಇಟ್ ನೀಡ್ಸ್ ಸಮ್ ಟೈಮ್. ನಮ್ಗೆ ಇಮಿಡಿಯೇಟ್ಲಿ ರಿಸಲ್ಟ್ ಸಿಗಲ್ಲ. ಅದೊಂದು ಅಷ್ಟು 2-3 hours ರೆಫ್ರಿಜರೇಟರ್ ಅಲ್ಲಿ ಇಡಬೇಕು. ಸೊ ಬನ್ನಿ, ಐಟಮ್ಸ್ ಏನಂದ್ರೆ ಇಲ್ಲ ಆಕ್ಚುಲಿ. ಅದರಲ್ಲಿರುವ ಎಲ್ಲ ಐಟಮ್ಸ್, ತುಂಬಾ ಐಟಮ್ಸ್, ಎಷ್ಟು ಐಟಮ್ಸ್, ಸ್ವಲ್ಪ ಐಟಮ್ಸ್ ಇದೆ. ಐಟಮ್ಸ್ ಏನೆಲ್ಲ ಹೇಳ್ತೇನೆ, ಅದನ್ನ ಆರ್ಡರ್ ಮಾಡಿ ಬಂದ ಮೇಲೆ ತೋರಿಸ್ತೇನೆ ಯಾವೆಲ್ಲ ಐಟಮ್ಸ್ ಬೇಕು ಅಂತ. ಸೊ ನಿಮ್ಗೂ ಟ್ರೈ ಮಾಡ್ಬೋದು. ಬನ್ನಿ ಗೈಸ್, ಸ್ಟಾರ್ಟ್ ಮಾಡು. ಗೈಸ್, ಪ್ರಜ್ವಲ್ ಸಂಜೆ ಸ್ನ್ಯಾಕ್ಸಿಗೆ ಸಮೋಸಾ ಪಾರ್ಟಿಯಿಂದ ಸಮೋಸಾಸ್ ಆರ್ಡರ್ ಮಾಡಿದ್ದಾನೆ. ಯಾವ್ದು ಆರ್ಡರ್ ಮಾಡಿದ್ ನೋಡ್ತೇನೆ. ಅಂದ್ರೆ ಈ ಸಮೋಸದಲ್ಲಿ ಸ್ಪೆಷಾಲಿಟಿ ಹೇಳಿದೆ. ಒಂದು ಸಮೋಸ ವೆರಿ ಕಾಸ್ಟ್ಲಿ. ಯಾವ ಸಮೋಸ ಅಂದ್ರೆ ಕಾರ್ನ್ ಸಮೋಸ. ನೋಡಿ, ಹೀಗೆ ಬರ್ದಿರ್ತಾರೆ ಕಾರ್ನ್ ಅಂತ. ಮಿನಿ ಸಮೋಸ ಕೂಡ ಸಿಗ್ತದೆ, ಅದು ತುಂಬಾ ಚಿಕ್ಕದು. ಇದು ಒಂದು ಸಮೋಸಕ್ಕೆ ಎಷ್ಟು ರೂಪಾಯಿ ಐ ಫರ್ಗಾಟ್. ಅರೌಂಡ್ 40-50-70 ಏನೋ ಇದೆ ಒಂದು ಸಮೋಸಕ್ಕೆ. ಮತ್ತೆ ತಂಗಿ ಸಹ ಬಂದಿದ್ದಾಳೆ ಮನೆಗೆ. ಶಿ ಡಸಂಟ್ ಲೈಕ್ ಡೆಸರ್ಟ್. ಕಾರ್ನ್ ಚೀಸ್ ಸಮೋಸ ಇದು. ವೆರಿ ನೈಸ್. ಆರ್ಡಿನರಿ ಸಮೋಸ ಥರ ಅಲ್ಲ. ಇಟ್ಸ್ ವೆರಿ ನೈಸ್. ಐ ಲವ್ ದಿಸ್. ಗೈಸ್, ನಾನು ಈ ಐಟಮ್ಸ್ ಎಲ್ಲ ಆರ್ಡರ್ ಮಾಡಿದೆ. ಒಂದು ಅರೌಂಡ್ 8 ಐಟಮ್ಸ್ ಆರ್ಡರ್ ಮಾಡಿದ್ದೇನೆ. ಆ 8 ಐಟಮ್ಸ್ ಅಂದರೆ ಚಿಕ್ಕ ಚಿಕ್ಕ ಐಟಮ್ಸ್ ಆರ್ಡರ್ ಮಾಡಲಿಕ್ಕೆ ನನಗೆ 650 rupees ಆಯಿತು. ಬಂದಮೇಲೆ ತೋರಿಸ್ತೀನಿ ಯಾವೆಲ್ಲ ಐಟಮ್ ಆರ್ಡರ್ ಮಾಡಿದ್ದೆ ಅಂತ. ಸಮ್ಟೈಮ್ಸ್ ಅನಿಸ್ತದೆ, ಈ ಒಂದು ಡೆಸರ್ಟ್ ಮಾಡಲಿಕ್ಕೆ ನಾನು 650 rupees ಸ್ಪೆಂಡ್ ಮಾಡಬೇಕಾ? ಬಟ್ ಇಟ್ಸ್ ಓಕೆ, ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ. ಮೇ ಬಿ ನನಗಿಷ್ಟ ಆಗಿ ನನ್ನ ವಿಡಿಯೋ ನೋಡಿಕೊಂಡು ನನ್ನ ಸಾನ್ವಿ ಆಕ್ಚುಲಿ ಟ್ರೈ ಮಾಡ್ತಾಳೆ. ಲಾಸ್ಟ್ ಟೈಮ್ ನಾನು ಮಾಡಿದ ಪಾಸ್ತಾ ನೋಡಿ ಅವಳು ಸಹ ಟ್ರೈ ಮಾಡಿದ್ಲು. ಸೊ ಇದು ಮೇ ಬಿ ಒಳ್ಳೇದು ಬಂದರೆ ಸಾನ್ವಿ, ಯು ಟ್ರೈ ಇಟ್. ಓಕೆ. ಮತ್ತೆ ಇನ್ನು ಯಾರಿಗದು ಇಷ್ಟ ಆದರೆ ನೆಕ್ಸ್ಟ್ ಟೈಮ್ ಕೂಡ ಮಾಡ್ಬೋದು. ಗೆಸ್ಟ್ ಬಂದಾಗೆಲ್ಲ ನನಗೆ ಮಾಡಿ ಇಡ್ಬೋದು, ಅಂದರೆ ಬರ್ತಾರೆ ಅಂತ ಗೊತ್ತಾದರೆ ಅಲ್ವಾ. ಸೊ ಗೈಸ್, ಯಾವಾಗಲೂ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಇನ್ ಕೇಸ್ ಡೆಸರ್ಟ್ ಬೇಕಿದ್ರೆ ನಮ್ಮ ಸಿಹಿ ಬೇಕ್ಸ್ ಅನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಸಿಹಿ ಕೂಡ ಪ್ರಿಯಾಂಕಾ ಅವಳ ಡೆಸರ್ಟ್ ಎಲ್ಲ ಮಾಡ್ತಾ ಇರ್ತಾಳೆ. ಸೊ ಅದೇ ನಂಗೆ ಇನ್ಸ್ಪಿರೇಷನ್. ನಂಗೆ ಡೆಸರ್ಟ್ ಮಾಡಿ ಅವಳು ಮಾಡೋದು ನೋಡಿ ನನಗೆ ಸಹ ಟ್ರೈ ಮಾಡ್ಬೇಕು ಅಂತ ಆಸೆ ಆಗಿದ್ದು. ಅಂದ್ರೆ ಫಾರ್ ಟ್ರೈ ಹೇಗೆ ಬರ್ತದೆ ನೋಡುವ ಅಂತ. ಬನ್ನಿ ಗೈಸ್, ಐಟಮ್ ಬರ್ಲಿಕ್ಕೆ ಇನ್ನೊಂದು 10 minutes ಇರ್ಬೋದು. ನೋಡಿ ಗೈಸ್, ದೀಸ್ ಆರ್ ದ ಐಟಮ್ಸ್. ಬಂತು. ನಾನು ಜೆಪ್ಟೋ ಮಾಡಿದಲ್ಲ, ಅಮೆಝಾನ್ ಅಲ್ಲಿ ಮಿನಿಟ್ಸ್ ಇದೆಯಲ್ಲ, ಅಮೆಝಾನ್ ಮಿನಿಟ್ಸ್ ಅಲ್ಲಿ ಆರ್ಡರ್ ಮಾಡಿದ್ದು ಇಷ್ಟು ಐಟಮ್. ಇನ್ನೊಂದು ಬೇಕಾಗಿದ್ದು ಮಿಲ್ಕ್. ಗೈಸ್, ಬಿಸ್ಕಾಫ್ ಕೇಕ್ ಅಂತೆ. ದಿಸ್ ಇಸ್ ನೋ ಬೇಕ್ ಚೀಸ್ ಕೇಕ್. ಓಕೆ, ಬಿಸ್ಕಾಫ್ ಚೀಸ್ ಕೇಕ್ ಅಂತ ರಿಯಲ್ ನೇಮ್ ಆಫ್ ದಿಸ್ ಡೆಸರ್ಟ್. ಬಿಸ್ಕೆಟ್ ನೋಡಿ ಈ ತರ ಪ್ಯಾಕೇಜಿಂಗ್ ಅಲ್ಲಿ ಬರ್ತಾ ಇರ್ತದೆ. ನಾನು ಗೊತ್ತಿರಲ್ಲ, ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದಲ್ಲ. ಸೊ ಇದು ನೋಡುವಾಗ ಚಿಕ್ಕ ಪ್ಯಾಕೆಟ್ ತರ ಇತ್ತು ಆನ್ಲೈನ್ ಅಲ್ಲಿ ನೋಡುವಾಗ. ಬಟ್ ಇಷ್ಟು ಬಿಸ್ಕೆಟ್ಸ್ ಇದೆ. ಒಂದು ಪ್ಯಾಕೆಟ್ ಅಲ್ಲಿ 2 ಬಿಸ್ಕೆಟ್ಸ್ ಇದೆ. ಆಲ್ರೆಡಿ ನಾನು ಟೇಸ್ಟ್ ಮಾಡಿ ನೋಡಿದೆ ಒಂದು. ನೋಡಿ, ಇನ್ನೊಂದು ಪ್ಯಾಕೆಟ್ಸ್ ಆರ್ಡರ್ ಮಾಡಿದ್ದೇನೆ. ಇಫ್ ಐ ಲೈಕ್ ದಿಸ್, ನೆಕ್ಸ್ಟ್ ಟೈಮ್ ಕೂಡ ಮಾಡ್ಬೋದು. ಅಮ್ಮ ಬರುವಾಗ ಮಾಡುವ, ಬಿಕಾಸ್ ಅವರಿಗೆ ಯಾವಾಗಲೂ ಕಂಪ್ಲೇಂಟ್, ನೀನು ಯಾವಾಗಲೂ ಟ್ರೈ ಮಾಡೋದು ನಾನು ಇಲ್ಲದಾಗ ಮಾತ್ರ ಅಂತ ಹೇಳಿ. ಸೊ ಇದು ಒಳ್ಳೇದು ಬಂದ್ರೆ ನೆಕ್ಸ್ಟ್ ಅಮ್ಮನೇ ಟ್ರೈ ಮಾಡ್ತೇನೆ. ಬಿಕಾಸ್ ಅಮ್ಮನಿಗೆ ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ. ನನ್ನ ಅಮ್ಮನಿಗೆ ಇಷ್ಟ, ನನ್ನ ಅತ್ತೆಗೆ ಕೂಡ ಇಷ್ಟ. ಸೊ ಫಸ್ಟ್ ಸ್ಟೆಪ್ ಏನಂದ್ರೆ ನಾ ಮಾಡೋದ್ರಲ್ಲಿ ಇದನ್ನು ಪೌಡರ್ ಮಾಡ್ಬೇಕು. ಈ ಬಿಸ್ಕೆಟ್ಸ್ ಅನ್ನು ಪೌಡರ್ ಮಾಡ್ಬೇಕು. ಪ್ರಜ್ವಲ್ ಆಕ್ಚುಲಿ ಕ್ಯಾಮರಾಮನ್ ಆಗಿದ್ದಾರೆ, ನೋಡಿ ಕಲೀರಿ. ಇದರಲ್ಲೇ ಹಾಕ್ತಾ ಇದ್ದಾನೆ. ಸೊ ಸೌಮ್ಯನಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನಾನು ಯಾವುದೇ ಡೆಸರ್ಟ್ ಮಾಡುವಾಗ ಕೂಡ ನನಗೆ ಯೂಸ್ಫುಲ್ ಆಗೋ ಒಂದು ಥಿಂಗ್ ಹೇಳಿದ್ದು, ಈಸಿಯಾಗಿ ಮಿಕ್ಸರ್ಗಿಂತ ಈಸಿ ಇದು. ಸೊ ಬಿಸ್ಕೆಟ್ ಕ್ರಶ್ ಮಾಡುವಾಗ ಸಿಗ್ತೇನೆ ಗೈಸ್. ಈ ತರ ಪೌಡರ್ ಮಾಡಬೇಕು ಬಿಸ್ಕಾಫ್ ಬಿಸ್ಕೆಟ್ ಅನ್ನು ನೋಡಿ. ಓಕೆ, ಇವಾಗ ರಿಯಲ್ ವರ್ಕ್ ಸ್ಟಾರ್ಟ್ಸ್. ಈ ತರ ಒಂದು ಬೌಲ್ ಬೇಕು. ಎನಿ ಬೌಲ್ ಆಗ್ಬೋದು. ಸೊ ಬೌಲಿಗೆ ಬಿಸ್ಕಾಫ್ ಪೌಡರ್ ಹಾಕಿ
ಗೈಸ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ನಾನೇನು ವಿಡಿಯೋದಲ್ಲಿ ನೋಡಿದ್ದೇನೆ ಅದನ್ನೇ ಮಾಡ್ತಾ ಇದ್ದೇನೆ. ಸೊ ಪೌಡರ್ ಹಾಕಿ ಆಯ್ತಲ್ಲ, ಪೌಡರ್ ಹಾಕಿದ ಮೇಲೆ ಮೆಲ್ಟೆಡ್ ಬಟರ್ ಉಂಟಲ್ಲ, ಮೆಲ್ಟೆಡ್ ಬಟರ್ ಅನ್ನು ಹಾಕಬೇಕು. ಓಕೆ, ದೆನ್ ಯು ನೀಡ್ ಟು ಮಿಕ್ಸ್. ಮಿಕ್ಸ್ ಮಾಡಬೇಕು. ಕ್ಯಾಮರಾಮ್ಯಾನ್ ಜಲ್ದಿ ಫೋಕಸ್ ಕರು. ಇದು ಯಾರಿಗೆ ತಿನ್ನಿಸದಿದ್ರು ನಾನು ಕಾರುಣ್ಯನಿಗೆ, ಚಿನ್ನಗಂತೂ ತಿನ್ನಿಸ್ತೇನೆ. ಶಿ ಡೋಂಟ್ ಲೈಕ್ ಡೆಸರ್ಟ್ ಅಂತೆ, ನಂಗೆ ಗೊತ್ತಿಲ್ಲ, ನಾ ತಿನ್ನಿಸ್ತೇನೆ. ಅವಳು ಲೈಟ್ ಮ್ಯಾನ್ ಆಗಿದ್ದಾಳೆ, ಲೈಟ್ ವುಮೆನ್ ಆಗಿದ್ದಾಳೆ. ಇನ್ನೊಂಚೂರು ಹಾಕ್ತೇನೆ, ಬಿಕಾಸ್ ಬೇಸ್ ಎಲ್ಲರಿಗೆಲ್ಲ ಇಷ್ಟ ಆದ್ರೆ, ಸಾಕಾಗದಿದ್ರೆ. ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೇನೆ ಎಲ್ಲರಿಗೂ ಇಷ್ಟ ಆಗ್ತದೆ ಅಂತ. ಇನ್ನೊಂಚೂರು ಮೆಲ್ಟೆಡ್ ಬಟರ್ ಅನ್ನು ಆಡ್ ಮಾಡುವ, ಬಿಸಿ. ಓಕೆ ಗೈಸ್, ನಾನು ಬಟರ್ ಅನ್ನೆಲ್ಲ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡಿದ್ದೇನೆ. ಇನ್ನು ಲೈಟ್ ಮ್ಯಾನ್ ವುಮೆನ್ ಇಲ್ಲಿ ಫೋಕಸ್ ಮಾಡಿ. ಇದನ್ನು ಹೀಗೆ ಪ್ರೆಸ್ ಮಾಡ್ಬೇಕಂತ, ಆಯ್ತಾ? ಸೆಟ್ ಮಾಡ್ಬೇಕು ಬೇಸ್ ಹೀಗೆ. ಒಳ್ಳೆ ಸಿಮೆಂಟ್ ಸೆಟ್ ಮಾಡ್ತೇವಲ್ಲ ನಾವು ಸಾರಣೆ ಕೆಲಸದಲ್ಲಿ, ಹಾಗೆ. ಇವರು ನಗಾಡ್ತಿದ್ದಾರೆ ನನ್ನ ಎಕ್ಸಾಂಪಲ್ ಕೇಳಿಕೊಂಡು. ಪರವಾಗಿಲ್ಲ ಗೈಸ್, ಹೇಳೋರು ಹೇಳಿ, ನಾವು ಟ್ರೈ ಅದು ಮಾಡ್ತೇವಲ್ಲ. ಒಂಚೂರು ನಾನು ಅನಿಸು ತೋರಿಸ್ಬೋದಂತ ಹಾಗೆ ಗೈಸ್. ಇವಾಗ ಈಗ ಸೆಟ್ ಮಾಡಿದ್ದನ್ನು ಸ್ವಲ್ಪ ಫ್ರಿಜ್ ಅಲ್ಲಿ ಇಡ್ತೇನೆ. ನೆಕ್ಸ್ಟ್ ಸ್ಟೆಪ್ ಮಾಡ್ಲಿಕ್ಕೆ ಉಂಟು, ಅಷ್ಟವರೆಗೆ ಇದು ಫ್ರಿಜ್ ಅಲ್ಲಿ ಇರಲಿ. ಫ್ರಿಜ್ ತುಂಬಿದೆ ಗೈಸ್, ಎಲ್ಲ ಸೈಡಿಗೆ ಇಡುವ. ಇಟ್ಟಿದ್ದೇನೆ ಸೇಫ್ ಆಗಿ. ರೆಫ್ರಿಜರೇಟರ್ ಅಲ್ಲಿ ಇಡಬೇಡಿ ಆಯ್ತಾ, ಸಾರಿ, ಫ್ರೀಸರ್ ಅಲ್ಲಿ ಇಡಬೇಡಿ. ಫ್ರೀಸರ್ ಇಟ್ಟರೆ ಗಟ್ಟಿ ಆಗ್ಬೋದು. ಇನ್ನು ನೆಕ್ಸ್ಟ್ ಸ್ಟೆಪ್ ಏನು ಅಂತ ಮತ್ತೆ ಹೇಳ್ತೇನೆ ಗೈಸ್. ನೆಕ್ಸ್ಟ್ ಸೆಕೆಂಡ್ ಲೇಯರಿಗೆ ಸ್ವಲ್ಪ ಪನ್ನೀರ್ ಕ್ಯೂಬ್ಸ್, ಆಯ್ತಾ? ಸೊ ಪನ್ನೀರ್ ಕ್ಯೂಬ್ಸ್, ದೆನ್ ಚೀಸ್ ಕ್ಯೂಬ್ಸ್. ನಾನು 2 ಕ್ಯೂಬ್ ಹಾಕ್ತಿದ್ದೇನೆ. 650 ರುಪೀಸ್ ಇದಕ್ಕೆ ಆಗಿದೆ ಗೈಸ್, ಎಲ್ಲ ಸೇರುವಾಗ ಒಂದು ಟೈಮಿನ ರೆಸಲ್ಟಿಗಲ್ಲ ಇದು. ನೆಕ್ಸ್ಟ್ ಫ್ರೆಶ್ ಕ್ರೀಮ್. ಕ್ವಾಂಟಿಟಿ ನಿಮ್ಗೆ ಬೇಕಾದಾಗ ಹಾಕಿ. I'm a beginner for this dessert. ಹಾಕಿದೆ. ನೆಕ್ಸ್ಟ್ ಕಂಡೆನ್ಸ್ ಮಿಲ್ಕ್ ಫಾರ್ ಸ್ವೀಟ್ನೆಸ್. ಹೇಗೆ ಓಪನ್ ಮಾಡೋದು ಮರ್ತೋಯ್ತು ನನಗೆ. ಇದು ಪ್ರಜ್ವಲ್ ಬೇಕಿತ್ತು ನನಗೆ, ಕ್ಯಾಮರಾಮ್ಯಾನ್. ಗೈಸ್ ನೋಡಿ, ಕಂಡೆನ್ಸ್ ಮಿಲ್ಕ್ ಹಾಕ್ತಾ ಇದ್ದೀನಿ. ತುಂಬಾ ಟಫ್ ಉಂಟು ಗೈಸ್ ಅದು ಓಪನ್ ಮಾಡಲಿಕ್ಕೆ. ನೆಕ್ಸ್ಟ್ ಎಂತ ಹಾಕ್ಲಿಕ್ಕೆ ಹೇಳಿದೆ ಅಂದ್ರೆ, ಮೆಲ್ಟೆಡ್ ಬಟರ್. ನಾನೊಂದು 10 ಸಲ ರೀಲ್ ನೋಡಿದ್ದೇನೆ ಹೇಗೆ ಮಾಡುದು ಅಂತ. ಹೇಗೇನು ಬಟರ್ ಸಾಕು, ಬೆಟರೇ ಹೋಯ್ತು. ಬೆಟರ್ ಅಂತ ಬಟರ್. ಸೊ ಇದನ್ನು ಗ್ರೈಂಡ್ ಮಾಡಬೇಕು. ನಂಗೆ ಎದುರಿಗೆ ಆಗ್ತದೆ, ಯಾಕೆ ಹೇಳಿದ್ರೆ ಇದರಲ್ಲಿ ವಾಟರ್ ಕಂಟೆಂಟ್ ಏನು ಇಲ್ಲ, ಸ್ವಲ್ಪ ಕ್ರೀಮ್ಸ್. ಇದು ಹೇಗೆ ಗ್ರೈಂಡ್ ಆಗ್ತದೆ ಎದುರಿಗೆ ಆಗ್ತದೆ. ಓಕೆ, ಗ್ರೈಂಡ್ ಮಾಡ್ತಿದ್ದೇನೆ ಗೈಸ್. ಗಡ 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 ಗಡ. ಕಿಚನ್ ಫುಲ್ ಮಿಸ್ ಆಗ್ತದೆ ಗೈಸ್ ಈ ತರ ಅಡಿಗೆ ಮಾಡುವಾಗ. ಇದು ಬೇಡ. ನೋಡುವ, ಗ್ರೈಂಡ್ ಆಗಿದೆ ನೋಡ್ತೇನೆ ಸರಿಯಾಗಿ. ನೋಡಿ, ವಾವ್, ಒಳ್ಳೆ ಕ್ರೀಮ್ ತರ ಫೀಲ್ ಆಗಿದೆ. ಫೀಲ್ ಅಲ್ಲ, ಪ್ರಿಪೇರ್ ಆಗಿದೆ. ಸ್ವಲ್ಪ ಮಿಲ್ಕ್ ಸ್ಮೆಲ್ ಬರ್ತಾ ಉಂಟು, ಬಿಕಾಸ್ ಪನ್ನೀರ್ ಮಿಲ್ಕ್ ಇಂದ ಮಾಡುದಲ್ಲ. ಗೈಸ್, ದಿಸ್ ಇಸ್ ದ ಸೆಕೆಂಡ್ ಲೇಯರ್. ಸೊ ನಾವು ಫ್ರೀಸರ್ ಇದು ಫ್ರೀಸರ್ ಅಂತೆ, ಫ್ರಿಜ್ ಅಲ್ಲಿ ಇಟ್ಟಿದ್ವಲ್ಲ ಅದನ್ನ ತೆಗ್ದು
ಪುನಃ ಇಲ್ಲಿ ನೋಡಿ ಸೆಕೆಂಡ್ ಲೇಯರ್ ಹಾಕ್ತಾ. ಸೊ ಸೆಕೆಂಡ್ ಲೇಯರ್ ನೋಡಿ ಹೀಗೆ ಪ್ರಿಪೇರ್ ಮಾಡ್ತಾ ಇದ್ದೇವೆ. ಇದನ್ನು ರುಚಿ ಸವಿಯಲು ಶಂಕುವಿಗೆ ಬಾಗಿ ಇರ್ತದೆ. ಶಂಕು ಬರುವಷ್ಟೊತ್ತಿಗೆ ರೆಡಿ ಆಗ್ತದೆ ಅಂತ ಹೋಪ್ಸ್. ಇಲ್ಲ, ಶಂಕು ಬರುವಾಗ ರೆಡಿ ಇರಕ್ಕಿಲ್ಲ, ಶಂಕು ಬಂದು 1 ಗಂಟೆ ಆಗ್ಬೇಕು. ನಾ ಸೆಟ್ ಮಾಡಿದ ಮೇಲೆ ಕಂಟಿನ್ಯೂ ಮಾಡುವ. ಸೊ ಸೆಕೆಂಡ್ ಲೇಯರ್ ಇಷ್ಟು ಮಾಡಿದ್ದೇವಲ್ಲ, ಇದನ್ನು ಪುನಃ ಫ್ರಿಜ್ಜಲ್ಲಿ ಇಡ್ತೇವೆ. ಥರ್ಡ್ ಲೇಯರಿಗೆ ರೆಡಿ ಮಾಡುವ ಗ್ಯಾಪಲ್ಲಿ ಫ್ರಿಜ್ಜಲ್ಲಿ ಇಡುವ. ಸೊ ಥರ್ಡ್ ಲೇಯರಿಗೆ ಏನೆಲ್ಲ ಬೇಕು ಅಂತ ಹೇಳ್ತೇನೆ. ಲಾಸ್ಟ್ ಲೇಯರಿಗೆ ಎಗೇನ್ ಕ್ರಶ್ಡ್ ಬಿಸ್ಕೆಟ್ ಪೌಡರ್. ಕ್ರಶ್ಡ್ ಬಿಸ್ಕೆಟ್ ಪೌಡರ್ ಅಂತ, ಕ್ರಶ್ಡ್ ಬಿಸ್ಕೆಟೇ ಹೇಳುದನ್ನೇ ಪೌಡರ್ ಹೇಳುದು. ನಾನು ಆವಾಗ ಟ್ರಾಸ್ ಏನೆಲ್ಲ ಮಾತಾಡ್ತಿದ್ದೇನೆ, ನೆವರ್ ಮೈಂಡ್. ನೆಕ್ಸ್ಟ್ ಅಗೇನ್ ಕಂಡೆನ್ಸ್ ಮಿಲ್ಕ್. ಅದಾದ್ಮೇಲೆ ಮೆಲ್ಟೆಡ್ ಬಟರ್ ಅಗೇನ್. ಸೊ ಕೊನೆಗೂ ಮೆಲ್ಟೆಡ್ ಬಟರ್ನ ಕೆಲಸ ಮುಗೀತು. 3 ಸಲ ಮೆಲ್ಟೆಡ್ ಬಟರ್ ಬೇಕು. ಅದಾದ್ಮೇಲೆ ಸ್ವಲ್ಪವೇ ಸ್ವಲ್ಪ ಮಿಲ್ಕ್ ಸಾಕನಿಸ್ತದೆ ನೋಡಿ. ಕಿಚನ್ ಫುಲ್ ಮೆಸ್ ಆಗಿದೆ ಗೈಸ್, ಡೋಂಟ್ ಮೈಂಡ್. ಇಷ್ಟು ಐಟಮ್ಸ್ ಎಲ್ಲ ಹೊಡಿಯುವಾಗ ಮೆಲ್ಟ್ ಆಗೇ ಆಗ್ತದೆ. ಸ್ವಲ್ಪ ಕಾಮಿಡಿ ಬೇಕಲ್ಲ, ನನ್ನ ವ್ಲಾಗ್ ನೋಡುವಾಗ ಬರೀ ಏನೊಂದು ರೆಸಿಪಿ ಹೇಳೋ ತರ ಆಗ್ಬಾರ್ದು. ಗುಳು ಈಗ ಪುನಃ ಗ್ರೈಂಡ್ ಮಾಡುವ. ಎಲ್ಲ ಮೇಲೆ ಹೋಗಿದೆ. ಗೈಸ್, ನನಗೊಂದು ಮರ್ತೋಯ್ತು ಹಾಕ್ಲಿಕ್ಕೆ. ಎಂತ ಮಾರೆ, ಓಪನ್ ಮಾಡೋದು ಎಷ್ಟು ಕಷ್ಟ ಮಾರೆ. ಇದು ಪ್ರಾಡಕ್ಟ್ಗಿಂತ ಕರ್ಮ ಉಪ್ಪದ್ರೆ ಓಪನ್ ಮಾಡ್ಲಿಕ್ಕೆ. ಕೋಕೋ ಪೌಡರ್ ಹಾಕ್ಲಿಲ್ಲ ನಾನು. ಎಂತ ಇದು ಎಲ್ಲ ಮರ್ತು ಹೋಗ್ತಾ ಉಂಟು ನಂಗೆ. ಕೋಕೋ ಪೌಡರ್ ಒಳಗೆ ಇದರ ಪೇಪರ್ ಬೀಳ್ತದೆ ಮಾರೆ. ಎಡೆಗೆ ಮಂಗಳೂರು ಭಾಷೆ ಬರ್ತಾ ಉಂಟು ಗೈಸ್. ತುಂಬಾ ಹಾಕ್ಬೇಡಿ, ಕಹಿ ಕಹಿ ಬರ್ಬೋದು. ಸ್ವಲ್ಪವೇ ಸ್ವಲ್ಪ ಸಾಕು, ಅಷ್ಟು ಸಾಕು ಗೈಸ್. ಪ್ರಜ್ವಲೇ ತಮಾಷೆ ಮಾಡ್ತಾರೆ. ನನಗೆ ಅತಿ ಜಾಸ್ತಿ ತಮಾಷೆ ಮಾಡೋದು ಇವನೇ, ಆಯ್ತಾ. ಗೈಸ್, ಇದೊಂದು ಲಾಸ್ಟ್ ಸ್ಟೆಪ್. ಪ್ರಜ್ವಲ್ ಕ್ಯಾಮರಾ ಹಿಡಿತಾ ಹೇಳುದು ಈ ಸ್ಟೆಪ್ ಹೇಳಿಕೊಂಡು 1 ಅವರ್ ಮಾಡಿದ್ದಿ ಅಂತ. ನಾನು ಸ್ವಲ್ಪ ಸ್ಲೋ ಮಾಡುದು, ಅದಕ್ಕೆಂತ ಮಾಡೋದು. ಲಾಸ್ಟ್ ಲೇಯರ್ಸ್ ಗೈಸ್ ನೋಡಿ ನೋಡಿ. ವಾವ್, ನಂಗೆ ಒಳ್ಳೆ ಪ್ರೊಫೆಷನಲ್ ಡೆಸರ್ಟ್ ಮೇಕರ್ ತರ ಫೀಲ್ ಆಗ್ತಾ ಉಂಟು ನಾನು. ಕ್ವಾಂಟಿಟಿ ಕೊರഞ്ഞോ ಇದಲ್ಲ? ಚಿನ್ನು ಕಡಿಮೆ ಆಯ್ತಾನೆ. ಚಿನ್ನು ಉತ್ತರ ಕೊಡ್ಬೋದು, ನೀನು ಮುಖ ತೋರಿಸುವುದಿಲ್ಲಲ್ಲ. ಕೊನೆಯದಾಗಿ ಈ ಬಿಸ್ಕಾಫ್ ಪೌಡರ್ ಅನ್ನು, ಕ್ರಶ್ಡ್ ಬಿಸ್ಕೆಟ್ ಅನ್ನು ಹೀಗೆ ಮೇಲೆ ಹೀಗೆ ಸಿಂಪಡಿಸಿ. ಸುಮ್ಮನೆ ಹೀಗೆ ಸಿಂಪಡಿಸಿ, ಆಯ್ತಾ. ಸೊ ಉಳಿದ ಪೌಡರನ್ನೆಲ್ಲ ಹೀಗೆ ಹಾಕಿ. ಬಿಸ್ಕೆಟ್ ಇಲ್ಲದೊಳಗೆ ಮೇಲೆ ಗೈಸ್, ಇದನ್ನು 2 ಗಂಟೆಗಳ ಹೊತ್ತು ಫ್ರಿಡ್ಜ್ ಅಲ್ಲಿ ಇಟ್ಟು ಆಮೇಲೆ ಸಿಗುವ. ಒಂದು 9 o'clock ಆಗಿದೆ, ಒಂದು 11 o'clock ಆಗುವ ನೋಡುವ ಹೇಗಾಗಿರ್ತದೆ ಅಂತ. ಓಕೆ, ಇಟ್ಟಿದ್ದೇನೆ. 2 hours ಆದ್ಮೇಲೆ ಮತ್ತೆ ಸಿಗ್ತೇನೆ ಗೈಸ್. ಗೈಸ್, ಎಲ್ಲ ಅಡಿಗೆ ಮಾಡಿದ ಮೇಲೆ ಲಾಸ್ಟ್ ತೋರಿಸುದಿರಲ್ಲ, ನಾವು ವಾಶ್ ಮಾಡುದು ಪಾತ್ರೆ ಎಲ್ಲ. ಸೊ ಇದು ಕೂಡ ಒಂದು ಯಾವುದೇ ಅಡಿಗೆ ಮಾಡಿದ್ರು ಕೂಡ ಪಾತ್ರೆ ತೊಳೆಯೋದು ಕೂಡ ಒಂದು ಟಾಸ್ಕ್. ಚೆನ್ನಾಗಿದೆ, 1 time ಟ್ರೈ ಅಂತ ಹೇಳ್ಬೋದು. ಫ್ರೆಶ್ ಅಂತ ಹೇಳುದು ಟೇಸ್ಟ್ ಮಾಡುವನಲ್ಲ, ಸೊ ನನಗೆ ಸ್ವೀಟ್ ಜಾಸ್ತಿ ಆಯ್ತು, ಬಟ್ ಟೇಸ್ಟ್ ಇತ್ತು ಅದು. ಯಾಕಂದ್ರೆ ಸ್ವೀಟ್ ಆಲ್ರೆಡಿ ಬಿಸ್ಕೆಟ್ ಅಲ್ಲಿ ಸ್ವೀಟ್ ಜಾಸ್ತಿ ಇರ್ತದೆ. ಫಸ್ಟ್ ಟ್ರೈ ಮಾರೆ, ನೆಕ್ಸ್ಟ್ ಟೈಮ್ ಗೊತ್ತಾಗ್ತದೆ. ಎಷ್ಟು ಆದ ಕಾರಣ ಸಾಕು ನೋಡು, ಮಲ್ಟಿಪಲ್ ಬೈಟ್ಸ್ ತಗೊಳ್ಕೊಂಡು.
ಒಳ್ಳೆ ಟೇಸ್ಟ್ ಉಂಟು. ಎಕ್ಸಾಂಪಲ್ ನನಗೆ ಜಾಸ್ತಿ ಇದು ಅನ್ಸುತ್ತೆ. ನಿಜ ಸುಮ್ಮನೆ ಹೇಳಿದೆ ಒಳ್ಳೆಲ್ಲ ಅಂತ. ಓಕೆ ಗಾಯ್ಸ್, ನಾನು ಈ ವಿಡಿಯೋವನ್ನು ಇಲ್ಲಿಗೆ ಏನು ಮಾಡ್ತಿದ್ದೇನೆ. ಆಕ್ಚುಲಿ ರೆಸಿಪಿ ಗುಡ್ ಇತ್ತು, ಬಟ್ ಸ್ವಲ್ಪ ಸ್ವೀಟ್ ಜಾಸ್ತಿ ಇತ್ತು. ಪ್ರೊಬಾಬಲಿ ನಾನು ಕಂಡೆನ್ಸ್ ಮಿಲ್ಕ್ ಹಾಕಿ ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಸ್ವೀಟ್ ಜಾಸ್ತಿ ಆಗಿದೆ ಹೊರತು ಹಾರಿಬಲ್ ಏನಲ್ಲ. ಸಂಕು ಲೈಕ್ ಆ್ಯಕ್ಚುಲಿ, ಬಿಕಾಸ್ ನಾನು ಮೇ ಬಿ ಮಾಡಿ ನೋಡಿ ಅದೊಂಥರ ನನಗೆ ತಿನ್ನಲಿಕ್ಕೆ ಒಂದು ಮುಗ ಕಟ್ತದಲ್ಲ ಸ್ವೀಟ್ಸ್, ಅದಾಗಿರ್ತದೆ. ಸ್ವಲ್ಪ ಸ್ವೀಟ್ಸ್ ಕಡಿಮೆ ಹಾಕಿ ಕಂಡೆನ್ಸ್ ಮಿಲ್ಕ್, ಅದರ್ವೈಸ್ ಎಕ್ಸ್ಟ್ರಾರ್ಡಿನರಿ. ಸಂಗುಗೆ ಆಕ್ಚುಲಿ ಮಿಡಲ್ ಪೋರ್ಷನ್ ತುಂಬಾ ಇಷ್ಟ ಆಯ್ತು. ನಾನು ಪನೀರ್ ಮತ್ತೆ ಚೀಸ್ ಹಾಕಿ ಮಾಡಿದ ಅಂತ ಹೇಳೋದು ಆ ಸೆಕೆಂಡ್ ಬ್ಯಾಟ್ರಿ ಇಷ್ಟ ಆಯ್ತು. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಐ ಸಜೆಸ್ಟ್ ಯು ಟು ಯೂಸ್ ಲೆಸ್ ಸ್ವೀಟ್ ಅಷ್ಟೇ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದಾರೆ. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. If you guys like this video, please do like, share, comment and subscribe to our channel. ಹೀಗೆ ಸಪೋರ್ಟ್ ಮಾಡ್ತಾರೆ guys. See you in the next vlog. Until then, see you. Bye bye.